ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ ಒಂದು ಪುಣ್ಯ ಸ್ಥಳ ಶ್ರೀ ವಿಷ್ಣುವಿನ ಪರಮ ಸಾನ್ನಿಧ್ಯವೆಂತಲೇ ಇಲ್ಲಿನ ಭಕ್ತರು ನಂಬ್ತಾರೆ. ಈ ಪುಣ್ಯ ಕ್ಷೇತ್ರದಲ್ಲಿ ಶ್ರೀ ಹರಿಯ ವಿಠಲನ ಮೂರ್ತಿ ಹಾಗೂ ಶ್ರೀ ವೆಂಕಟರಮಣನೊಂದಿಗೆ ಶ್ರೀ ವಿಷ್ಣುವಿನ ಉಗ್ರ ಸ್ವರೂಪವಾದ ಉಗ್ರ ನರಸಿಂಹನ ಮೂರ್ತಿಯು ಪ್ರತಿಷ್ಠಾಪನೆಯಾಗಿದ್ದು ಇಲ್ಲಿನ ಶಕ್ತಿ ಅಪಾರವಾದದ್ದು. ಅದಕ್ಕೆ ಕಾರಣವೆಂದರೆ ಇಲ್ಲಿ ಉಗ್ರ ನರಸಿಂಹ ಮೂರ್ತಿಯನ್ನ ಯಾವ ಶಿಲ್ಪಿಯೂ ಕೆತ್ತಿದ್ದಲ್ಲ. ಬದಲಿಗೆ ಈ ಮೂರ್ತಿಯು ಸ್ವಯಂಭೂವಾಗಿದ್ದು ಈ ಮೂರ್ತಿಯನ್ನ ಪ್ರತಿಷ್ಠಾಪಿಸಿದ್ದೇ ನಿಜಕ್ಕೂ ಅಚ್ಚರಿಯ ಸಂಗತಿ. ಅಲ್ಲದೆ ಈ ಪುಣ್ಯಕ್ಷೇತ್ರ ಪೌರಾಣಿಕ ಹಿನ್ನೆಲೆಯನ್ನು ಹೊಂದಿದ್ದು ಪ್ರಹ್ಲಾದ ಮಹಾರಾಜನಿಂದಲೇ ಪೂಜಿಸಲ್ಪಟ್ಟ ಕ್ಷೇತ್ರವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇಲ್ಲಿ ನಡೆಯುವ ಪವಾಡಗಳು ನಿಜಕ್ಕೂ ಹುಬ್ಬೇರಿಸುವಂತೆ ಮಾಡುತ್ತೆ. ಅಷ್ಟಕ್ಕೂ ಆ ಪುಣ್ಯಕ್ಷೇತ್ರ ಯಾವುದು, ಈ ಕ್ಷೇತ್ರ ಇರೋದಾದರೂ ಎಲ್ಲಿ, ಇಲ್ಲಿನ ಶಕ್ತಿ ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ಪುಣ್ಯಕ್ಷೇತ್ರವಿರೋದು ಪರಶುರಾಮ ನಾಡು ಎಂದೇ ಖ್ಯಾತಿ ಹೊಂದಿರುವ ಕರಾವಳಿ ಪ್ರದೇಶದಲ್ಲಿ ಮಂಗಳೂರಿನಿಂದ 30 ಕಿಲೋಮೀಟರ್ ದೂರದಲ್ಲಿರುವ ಮುಲ್ಕಿಯಲ್ಲಿಯೇ ಈ ಪ್ರಸಿದ್ಧ ಯಾತ್ರಾ ಸ್ಥಳವಿದೆ. ಶ್ರೀ ವಿಠಲನಿಗೆ ಅರ್ಪಿಸಿದ ಪೂಜಾ ಸ್ಥಳವಾದರೂ ಇಲ್ಲಿ ಶ್ರೀ ವಿಠಲನೊಂದಿಗೆ ಶ್ರೀ ವೆಂಕಟರಮಣ, ಶ್ರೀ ಉಗ್ರ ನರಸಿಂಹ ಮತ್ತು ಶ್ರೀ ಬಿಂದು ಮಾಧವ ವಿಗ್ರಹಗಳು ಪ್ರಧಾನ ದೇವರಾಗಿ ವಿಜೃಂಭಿಸಿವೆ. ಶ್ರೀ ಕಾಶಿಮಠ ಸಂಸ್ಥಾನದ ಸಂಸ್ಥಾಪನಾಚಾರ್ಯ ಶ್ರೀ ವಿಜಯೇಂದ್ರ ತೀರ್ಥ ಸ್ವಾಮೀಜಿಯವರು ಪ್ರತಿಷ್ಠಾಪಿಸಿದ ಶ್ರೀ ಉಗ್ರ ನರಸಿಂಹ ಮೂರ್ತಿಯು ಅತ್ಯಂತ ಪ್ರಸಿದ್ಧವಾಗಿ ಅಸಂಖ್ಯಾತ ಭಕ್ತರನ್ನು ಆಕರ್ಷಿಸುತ್ತಿದೆ. ಮೊದಲು ಇಲ್ಲಿ ಶ್ರೀ ವಿಠಲನ ಸಣ್ಣ ದೇವಸ್ಥಾನವಿತ್ತು. ಖ್ಯಾತ ಜ್ಯೋತಿಷಿ ಸೋಯಿರ ವಿಠಲ್ ಭಟ್ ಅವರು ಇದನ್ನು ನಿರ್ಮಿಸುತ್ತಾರೆ. ಜೈನ ಧರ್ಮದ ಅನುಯಾಯಿ ಸಾವಂತ ರಾಜನು ಇದರ ಪೋಷಕನಾಗಿದ್ದ. ರಾಜಕೀಯ ಗೊಂದಲದ ಕಾರಣ ಕಾರ್ಕಳದ ಜನರು ತಮ್ಮೂರಿನ ಶ್ರೀ ವೆಂಕಟರಮಣ ಮೂರ್ತಿಯನ್ನ ರಕ್ಷಿಸಲು ಅದನ್ನ ಇಲ್ಲಿನ ದೇವಸ್ಥಾನದಲ್ಲಿ ತಂದಿರಿಸಿದರು. ಆನಂತರ ಶ್ರೀ ವೆಂಕಟರಮಣ ವಿಗ್ರಹವನ್ನ ಅವರು ಕಾರ್ಕಳಕ್ಕೆ ವಾಪಸ್ ಕೊಂಡೊಯ್ಯಲು ಮುಂದಾಗ್ತಾರೆ. ಆದರೆ ಭಗವಂತನು ಭಕ್ತನೊಬ್ಬನ ಕನಸಿನಲ್ಲಿ ಕಾಣಿಸಿಕೊಂಡು ತಾನು ಮುಲ್ಕಿಯಲ್ಲಿಯೇ ಉಳಿಯಲು ಇಚ್ಛಿಸಿರುವುದಾಗಿ ತಿಳಿಸಿ ಕಾರ್ಕಳದಲ್ಲಿ ಪೂಜೆಗಾಗಿ ಮತ್ತೊಂದು ವಿಗ್ರಹ ನೀಡುವ ಆಶ್ವಾಸನೆ ಕೊಟ್ಟ. ಈ ರೀತಿ ಶ್ರೀ ವೆಂಕಟರಮಣ ವಿಗ್ರಹ ಇಲ್ಲಿಯೇ ಉಳಿಯಿತು. ಈ ಅಪೂರ್ವ ವಿಗ್ರಹವು ಸ್ವಯಂಭೂ ಎಂದು ಪರಿಗಣಿಸಲಾಗಿದೆ. ಪ್ರಹ್ಲಾದ ಮಹಾರಾಜರು ಇದನ್ನು ಆರಾಧಿಸಿದರೆಂದು ಪ್ರತೀತಿ ಇದೆ. ಉಗ್ರ ರೂಪದ ಈ ವಿಗ್ರಹವು ಶ್ರೀ ಕಾಶಿ ಮಠದ ಸಂಸ್ಥಾಪನಾಚಾರ್ಯ ಶ್ರೀ ವಿಜಯೇಂದ್ರ ತೀರ್ಥ ಸ್ವಾಮೀಜಿಯವರ ಸ್ವಾಧೀನಕ್ಕೆ ಬಂದಿತ್ತು. ಅವರು ಅದನ್ನು ಪ್ರತಿನಿತ್ಯ ಪೂಜೆಗೆಂದು ತಮ್ಮ ಬಳಿಯೇ ಇಟ್ಟುಕೊಳ್ಳಬೇಕೆಂದು ಇಚ್ಛಿಸುತ್ತಾರೆ. ಆದರೆ ಭಗವಂತ ಕನಸಿನಲ್ಲಿ ಬಂದು ನನ್ನನ್ನು ಮುಲ್ಕಿಗೆ ಕರೆದುಕೊಂಡು ಹೋಗಿ ಅಲ್ಲಿ ಪ್ರತಿಷ್ಠಾಪಿಸು, ನಾನು ಶಾಂತವಾಗಿ ಇರುವೆ ಮತ್ತು ನನ್ನಲ್ಲಿ ಆಶ್ರಯ ಪಡೆಯುವ ಭಕ್ತರ ಅಪೇಕ್ಷೆಗಳನ್ನು ಪೂರೈಸುವೆ ಎಂದು ಆದೇಶಿಸಿದ. ಅದರಂತೆ ಸ್ವಾಮೀಜಿಯವರು ಕೆಲವು ಭಕ್ತರೊಂದಿಗೆ ಕೇರಳದಿಂದ ಪಾದಯಾತ್ರೆಯಲ್ಲಿ ಹೊರಟರು. ಕೆಲವು ದಿನಗಳ ನಂತರ ಅವರು ಸಾವಂತ ರಾಜರ ರಾಜಧಾನಿ ಪಡುಪಣಂಬೂರು ತಲುಪುತ್ತಾರೆ. ಅಲ್ಲಿಂದ ಮುಲ್ಕಿಗೆ ತಾಸಿನ ಪ್ರಯಾಣ. ಆದರೆ ಆ ವೇಳೆಗೆ ಸಂಜೆಯಾಗಿತ್ತು. ಕತ್ತಲಿನಲ್ಲಿ ಹೋಗುವುದು ಕಷ್ಟವೆನಿಸಿತು. ಹೀಗಾಗಿ ಸ್ವಾಮೀಜಿಯವರು ತಮ್ಮ ಕೆಲವು ಭಕ್ತರನ್ನ ರಾಜನ ಬಳಿಗೆ ಕಳುಹಿಸಿ ದೀಪ ತರುವಂತೆ ಆದೇಶಿಸುತ್ತಾರೆ. ಆದರೆ ಜೈನ ಧರ್ಮ ಅನುಯಾಯಿಯಾಗಿದ್ದ ರಾಜನು ಸ್ವಾಮೀಜಿಯು ತನ್ನ ಪಂಥಕ್ಕೆ ಸೇರಿದವರಲ್ಲವೆಂದು ಅವರ ಕೋರಿಕೆಯನ್ನು ನಿರಾಕರಿಸಿದ. ಆಗ ಸ್ವಾಮೀಜಿ ನಗುತ್ತಾ ಹೇಳ್ತಾರೆ, 3 ಲೋಕಕ್ಕೆ ಬೆಳಕು ನೀಡುವ ಭಗವಂತ ನಮ್ಮ ಬಳಿ ಇರುವಾಗ ಚಿಂತೆ ಯಾಕೆ, ನಾವು ಯಾತ್ರೆ ಮುಂದುವರೆಸೋಣ ಎಂದರು. ಅವರು ಪಡುಪಣಂದೂರಿನ ಗಡಿಯನ್ನ ಇನ್ನೂ ದಾಟಿರಲಿಲ್ಲ. ಆಗ ಅರಮನೆಯ ಛಾವಣಿಗೆ ಬೆಂಕಿ ತಗುಲಿ ಜ್ವಾಲೆ ಮುಗಿಲು ಮುಟ್ಟಿತ್ತು. ಅರಮನೆ ಸಿಬ್ಬಂದಿಗೆ ಬೆಂಕಿ ನಂದಿಸಲಾಗಲಿಲ್ಲ. ಆ ಬೆಳಕಿನಲ್ಲಿ ಸ್ವಾಮೀಜಿಯವರ ತಂಡ ತಮ್ಮ ಯಾತ್ರೆಯನ್ನ ಪೂರ್ಣಗೊಳಿಸಿತು. ಅದು ದತ್ತ ಜಯಂತಿ ದಿನ, ಮಾರ್ಗಶಿರ ಮಾಸದ ಪೌರ್ಣಿಮೆ, ನವೆಂಬರ್ 23, 1569ರಲ್ಲಿ ಮುಲ್ಕಿಯಲ್ಲಿ ಶ್ರೀ ನರಸಿಂಹನ ಪ್ರತಿಷ್ಠಾಪನೆಯಾಯಿತು. ಇತ್ತ ಪಡಪಣಂಬೂರಿನಲ್ಲಿ ಸಾವಂತನು ಅರಮನೆ ಪುನರ್ನಿರ್ಮಾಣ ಕೈಗೊಳ್ಳಲು ನಿರ್ಧರಿಸಿದ. ಆದರೆ ಮರ ಕಡಿದಾಗಲೆಲ್ಲ ಅದರಲ್ಲಿ ಇದ್ದಲು ತುಂಬಿರ್ತಿತ್ತು. ರಾಜನು ಜ್ಯೋತಿಷಿಗಳ ಸಲಹೆ ಪಡೆದ. ರಾಜನ್, ನೀನು ಶ್ರೀ ಉಗ್ರ ನರಸಿಂಹನ ಕೋಪಕ್ಕೆ ಗುರಿಯಾಗಿರುವೆ, ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಕ್ಷಮೆ ಕೇಳಬೇಕೆಂದು ಅವರು ಸಲಹೆಯನ್ನು ನೀಡುತ್ತಾರೆ. ತದನಂತರ ರಾಜ ಹಾಗೆ ಮಾಡಿದ ಮೇಲೆಯೇ ಎಲ್ಲವೂ ಅವನಿಗೆ ಅನುಕೂಲಕರವಾಯಿತು. ರಾಜನು ಪುನಃ ಮಂದಿರಕ್ಕೆ ಭೇಟಿ ನೀಡಿ ಭಗವಂತನಲ್ಲಿ ವಿಚಿತ್ರ ಕೋರಿಕೆ ಸಲ್ಲಿಸಿದ. ಅದೇನೆಂದರೆ, ಭಗವಂತನ ಮೂರ್ತಿಯು ವರ್ಷಕ್ಕೆ ಒಮ್ಮೆಯಾದರೂ ಅರಮನೆಗೆ ಆಗಮಿಸಿ ತನ್ನನ್ನು ಮತ್ತು ತನ್ನ ಕುಟುಂಬದವರನ್ನು ಅನುಗ್ರಹಿಸಬೇಕೆಂದು ಬೇಡಿದ. ಅದರಂತೆ ಪ್ರತಿ ವರ್ಷ ವನ ಭೋಜನದ ದಿನದಂದು ಭಗವಂತನು ಅರಮನೆಗೆ ಭೇಟಿ ನೀಡಬೇಕೆಂದು ತೀರ್ಮಾನವಾಯಿತು. ಇಂದಿಗೂ ಶ್ರೀ ವಿಠಲನ ವಿಗ್ರಹವು ಪ್ರತಿ ವರ್ಷ 10 ಮೈಲಿ ದೂರದ ಪಡಪಣಂಬೂರಿಗೆ ತೆರಳಿ ಸಾವಂತನ ವಂಶಸ್ಥರ ಪ್ರಾರ್ಥನೆಯನ್ನ ಸ್ವೀಕರಿಸಿ ಅವರನ್ನು ಆಶೀರ್ವದಿಸ್ತಾನೆ. ಮುಲ್ಕಿ ಉಗ್ರ ನರಸಿಂಹನಿಗೆ ಅಷ್ಟಬಾಹುಗಳಿವೆ. 2 ಬಾಹುಗಳು ಹಿರಣ್ಯಕಶಿಪುವಿನ ಕರುಳನ್ನ ಆಭರಣದಂತೆ ಹಿಡಿದುಕೊಂಡಿರುವುದು,
2 ಬಾಹುಗಳು ಚಕ್ರ ಮತ್ತು ಶಂಖವನ್ನು ಹೊಂದಿರುವುದು, ಮತ್ತೆರಡು ಬಾಹುಗಳು ರಾಕ್ಷಸನ ಉದರವನ್ನ ಬಗೆಯುತ್ತಿರುವುದು, ಮತ್ತೆರಡು ಬಾಹುಗಳು ದಾನವನನ್ನ ಬಿಗಿಯಾಗಿ ಹಿಡಿದುಕೊಂಡಿರುವುದು. ಹೀಗೆ ಶ್ರೀ ನರಸಿಂಹನ ಎದೆಯ ಮೇಲೆ ಭೃಗು ಲಾಂಛನವನ್ನು ನೋಡಬಹುದು. ಪ್ರತಿ ವರ್ಷ ನಡೆಯುವ ಶ್ರೀ ನರಸಿಂಹನ ಪ್ರತಿಷ್ಠಾಪನೆ ಮಹೋತ್ಸವವು ಮಂದಿರದ ಪ್ರಮುಖ ಉತ್ಸವ. ಈ ಸಂದರ್ಭದಲ್ಲಿ ಭಗವಂತನ ವಿಗ್ರಹವನ್ನ ಗರ್ಭಗುಡಿಯ ಮಧ್ಯ ಅಂಗಣಕ್ಕೆ ತರಲಾಗುತ್ತೆ. ಇಡೀ ದಿನ 25,000ಕ್ಕೂ ಹೆಚ್ಚು ಎಳನೀರಿನ ಅಭಿಷೇಕ ನೆರವೇರಿಸಲಾಗುತ್ತೆ. ಭಗವಂತನ ಪೂರ್ಣ ದರ್ಶನ ಪಡೆಯಲು ಅಂದು ಭಕ್ತರ ಮಹಾಪೂರವೇ ಹರಿದು ಬರುತ್ತೆ. ಎಲ್ಲರಿಗೂ ಅಭಿಷೇಕದ ಎಳನೀರು ತೀರ್ಥ ಲಭ್ಯವಿರುತ್ತೆ. ರಾತ್ರಿ ಇಡೀ ದರ್ಶನದ ಸೌಲಭ್ಯ ಕೂಡ ಇರುತ್ತೆ. ಆನಂತರ ರಥದಲ್ಲಿ ಭಗವಂತನ ಉತ್ಸವ. ಅದು ಶ್ರೀ ನರಸಿಂಹನ ದಿನವಾದರೂ ಶ್ರೀ ಬಿಂದು ಮಾಧವರೇ ಉತ್ಸವ ಮೂರ್ತಿ. ಸರ್ವತಂತ್ರ ಸ್ವತಂತ್ರರಾಗಿದ್ದ ಶ್ರೀ ವಿಜಯೇಂದ್ರ ತೀರ್ಥರು 64 ಕಲೆಗಳಲ್ಲಿ ಪಾರಂಗತರಾಗಿದ್ದರು ಮತ್ತು ಮೋಹಕ ವ್ಯಕ್ತಿತ್ವ ಉಳ್ಳವರಾಗಿದ್ದರು. ಅವರು 100 ಪುಸ್ತಕಗಳ ಕರ್ತೃಗಳಾಗಿದ್ದಾರೆ. ಸನ್ಯಾಸ ಸ್ವೀಕರಿಸುವ ಮುನ್ನ ಅವರ ಹೆಸರು ವಿಠಲಾಚಾರ್ಯ ಎಂದಿತ್ತು. ಅವರು ಸಾರಸ್ವತ ಬ್ರಾಹ್ಮಣ ಕುಲಕ್ಕೆ ಸೇರಿದವರು. ಶ್ರೀ ವ್ಯಾಸ ತೀರ್ಥರ ಕೃಪೆಯಿಂದ 1517ರಲ್ಲಿ ಅವತರಿಸಿದ ಶ್ರೀ ವಿಜಯೇಂದ್ರ ತೀರ್ಥರು ಶ್ರೀ ವ್ಯಾಸ ತೀರ್ಥರಿಂದಲೇ ಶಿಕ್ಷಣವನ್ನು ಪಡಿತಾರೆ. ಆನಂತರ ವ್ಯಾಸ ತೀರ್ಥರು ಅವರನ್ನ ಶ್ರೀ ಸುರೇಂದ್ರ ತೀರ್ಥರಿಗೆ ಒಪ್ಪಿಸ್ತಾರೆ. ತಮ್ಮ ಗುರುಗಳಿಗೆ ಸೇವೆ ಸಲ್ಲಿಸಿದ ಶ್ರೀ ವಿಜಯೇಂದ್ರರು ಅನೇಕ ವಿದ್ವಾಂಸರನ್ನ ಪರಾಜಯಗೊಳಿಸ್ತಾರೆ. ಅಗ್ರಮಾನ್ಯ ವಿದ್ವಾಂಸರಾಗಿದ್ದ ಅವರು ದ್ವೈತ ಪಂಥದ ಅತ್ಯಂತ ಪಾಂಡಿತ್ಯಪೂರ್ಣ ಲೇಖಕರಾಗಿದ್ದರು. ಅವರು ಶ್ರೀ ವ್ಯಾಸ ತೀರ್ಥರ ಪ್ರಮುಖ ಶಿಷ್ಯರಾಗಿದ್ದವರು. ಶ್ರೀ ರಾಘವೇಂದ್ರ ತೀರ್ಥರ ಪರಮ ಗುರುಗಳಾಗಿದ್ದರು. ಇಲ್ಲಿ ಹುಣ್ಣಿಮೆ ದಿನ ನಡೆಯುವ ಉತ್ಸವದ ಜೊತೆಗೆ ಆ ದಿನ ನೆರವೇರುವ ಕೆಲವು ಆಚರಣೆ ನೋಡಿ ಕಲಿಯುವಂತಿದೆ. ಇಲ್ಲಿನ ದೇವರು ಉಗ್ರ ನರಸಿಂಹ. ಈ ದೇವಸ್ಥಾನದ ಜೊತೆಗೆ ದೇವರ ಪ್ರತಿಮೆಯೂ ಕೂಡ ಹಲವಾರು ಕುತೂಹಲ ಸಂಗತಿಗಳಿಂದ ಕೂಡಿದೆ. ಕುಂಭಕೋಣದ ವಿಜಯೇಂದ್ರ ತೀರ್ಥರು ತಮಗೆ ಸಿಕ್ಕಂತಹ ಈ ಭವ್ಯವಾದ ಮೂರ್ತಿಯನ್ನ ಸುಮಾರು 5 ಶತಮಾನಗಳ ಹಿಂದೆ ಮಾರ್ಗಶಿರ ಶುದ್ಧ ಹುಣ್ಣಿಮೆಯೆಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದರು ಎನ್ನಲಾಗುತ್ತೆ. ಇಲ್ಲಿನ ಶ್ರೀ ಉಗ್ರ ನರಸಿಂಹ ದೇವರ ಮೂರ್ತಿಯು 8 ಕೈಗಳನ್ನು ಹೊಂದಿದ್ದು ಒಂಟಿ ಕಾಲಿನಲ್ಲಿ ನಿಂತು ತೊಡೆಯ ಮೇಲೆ ಹಿರಣ್ಯಕಶಿಪುವನ್ನ ಉಗುರಿನಿಂದ ಸೀಳುವ ಭಂಗಿಯಲ್ಲಿದೆ. ತದನಂತರ ಪ್ರತಿ ವರ್ಷವೂ ಈ ದಿನ ಪ್ರತಿಷ್ಠಾ ವರ್ಧಂತಿ ಉತ್ಸವವನ್ನ ಇಲ್ಲಿ ಆಚರಣೆ ಮಾಡಲಾಗುತ್ತೆ. ಉಗ್ರ ನರಸಿಂಹ ವಿಷ್ಣುವಿನ ರೂಪವಾದರೂ ಕೂಡ ಅವನ ಉಗ್ರತ್ವವನ್ನು ಕಡಿಮೆ ಮಾಡಲು ಇಲ್ಲಿ ಎಳನೀರು ಅಭಿಷೇಕವನ್ನ ಮಾಡಲಾಗುತ್ತೆ. ಇಲ್ಲಿ ಒಂದಲ್ಲ ಎರಡಲ್ಲ ಸರಿಸುಮಾರು 25,000 ಎಳನೀರನ್ನ ದೇವರಿಗೆ ಅಭಿಷೇಕ ಮಾಡಲಾಗುತ್ತೆ. ಇದನ್ನ ಯಾಕಾಗಿ ಮಾಡಲಾಗುತ್ತೆ ಎಂಬ ಪ್ರಶ್ನೆ ಹುಟ್ಟಿಕೊಳ್ಳಬಹುದು. ಯಾಕಂದ್ರೆ ಉಗ್ರ ನರಸಿಂಹನ ಕೋಪ ತಾಪ ಅಂತಿಂತದ್ದಲ್ಲ. ಅವನ ಸಿಟ್ಟನ್ನ ಕಡಿಮೆ ಮಾಡುವುದರ ಜೊತೆಗೆ ಅವನನ್ನ ಶಾಂತವಾಗಿಸಲು ಈ ಆಚರಣೆ ಹಿಂದಿನಿಂದಲೂ ನಡೆದುಕೊಂಡು ಬಂದಿದೆ. ಈ ಕಾರ್ಯಕ್ರಮಕ್ಕೆ ಮುಲ್ಕಿ ಮಾತ್ರವಲ್ಲ, ದೂರದ ಊರುಗಳಿಂದ ಭಕ್ತರು ಬಂದು ತಮ್ಮ ಸೇವೆ ಸಲ್ಲಿಸ್ತಾರೆ. ದೇವಸ್ಥಾನಕ್ಕೆ ಬಂದಂತಹ ಎಳನೀರನ್ನ ಶುದ್ಧಗೊಳಿಸಿ ಅದನ್ನ ಕೆತ್ತಿ ಬಳಿಕ ಅದನ್ನ ದೇವರಿಗೆ ಅಭಿಷೇಕ ಮಾಡಲಾಗುತ್ತೆ. ನಂತರ ಅದನ್ನ ಅಲ್ಲಿ ಬಂದಿರುವ ಭಕ್ತರಿಗೆ ಹಂಚಲಾಗುತ್ತೆ. ಎಳನೀರ ಜೊತೆಗೆ ಹಾಲು, ತುಪ್ಪ, ಜೇನು ಹೀಗೆ ಸುವಸ್ತುಗಳಿಂದ ದೇವರಿಗೆ ಅಭಿಷೇಕ ಮಾಡಲಾಗುತ್ತೆ. ಇದು ಸಾಮಾನ್ಯವಾಗಿ ಬೆಳಿಗ್ಗೆಯಿಂದ ಸಂಜೆಯ ತನಕವೂ ನಡೆಯುತ್ತೆ. ಅಭಿಷೇಕದ ನಂತರ ಉಳಿದ ತೆಂಗಿನ ಹೊಟ್ಟೆಗಳನ್ನು ಅಥವಾ ತೆಂಗಿನ ಕಡಿಗಳನ್ನು ಒಟ್ಟುಗೂಡಿಸಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ತೋಟಕ್ಕೆ ತಂದು ಹಾಕಲಾಗುತ್ತೆ. ಇಲ್ಲಿ ಇದನ್ನ ಗೊಬ್ಬರ ಮಾಡಿ ತೋಟದಲ್ಲಿರುವ ಮರ ಗಿಡಗಳಿಗೆ ಹಾಕಲಾಗುತ್ತೆ. ಜೊತೆಗೆ ದೇವಸ್ಥಾನದಲ್ಲಿ ಊಟ ಮಾಡಿದ ಬಾಳೆ ಎಲೆಗಳನ್ನು ಕೂಡ ಇಲ್ಲಿ ತಂದು ಗೊಬ್ಬರ ಮಾಡಲಾಗುತ್ತೆ. ಹಾಗಾಗಿ ದೇವಸ್ಥಾನದಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ವ್ಯರ್ಥವೂ ಆಗೋದಿಲ್ಲ. ದೇವಸ್ಥಾನದ ಈ ರೀತಿಯ ಪ್ರಯತ್ನವನ್ನ ಎಲ್ಲರೂ ಮೆಚ್ಚುವಂಥದ್ದೇ. ಆ ಭಗವಂತ ಉಗ್ರ ನರಸಿಂಹನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಎಲ್ಲರಿಗೂ ಧೈರ್ಯ, ಸ್ಥೈರ್ಯ, ಅಭಯವನ್ನು ಕರುಣಿಸಲಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.